ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಬಳಿ BPL ಮತ್ತು APL ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ನಿಮಗೆ ಯೂಸ್ ಆಗುವಂತಹ ವಿಡಿಯೋ ಆಗಿದೆ ಸ್ನೇಹಿತರೆ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ರಾಜ್ಯದಲ್ಲಿ BPL APL ಪಡಿತರ ಚೀಟಿದಾರರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು ಸ್ನೇಹಿತರೆ. ನಿಮ್ಮ ಬಳಿ ಏನಾದರೂ APL ಮತ್ತು BPL ರೇಷನ್ ಕಾರ್ಡ್ಗಳೇನಾದರೂ ಇದೆ ಅಂದರೆ ಇದು ನಿಮಗೆ ಬಂದಿರುವಂತಹ ಮಾಹಿತಿ ಆಗಿದೆ. ನೋಡಿ ಸ್ನೇಹಿತರೆ, ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ರೇಷನ್ ಕಾರ್ಡಿಂದ ಏನೇನು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿದೆ. ರೇಷನ್ ಕಾರ್ಡ್ ಇದ್ರೆ ನಿಮಗೆ ಅಕ್ಕಿ ಕೊಡ್ತಾರೆ, ಮತ್ತೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಇದ್ರೆ ಫ್ರೀಯಾಗಿ ಆಪರೇಷನ್ಸ್ ಕೂಡ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಒಂದು 50% ಅಮೌಂಟ್ ಮಾತ್ರ ಕೊಡೋದಿರುತ್ತೆ ಪ್ರೈವೇಟ್ ಏಡೆಡ್ ಹಾಸ್ಪಿಟಲ್ಸ್ಗಳಲ್ಲಿ. ಈ ರೀತಿಯಾದ ಒಂದು ಸಾಕಷ್ಟು ಒಂದು ಅನುಕೂಲಗಳಾದರೆ ಇರುವಂಥದ್ದು ಈ ಒಂದು ರೇಷನ್ ಕಾರ್ಡ್ ಅಲ್ಲಿ. ಅದರಿಂದ ನಿಮ್ಮೆಲ್ಲರಿಗೂ ಗೊತ್ತಿದೆ ರೇಷನ್ ಕಾರ್ಡು ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿರುವಂಥದ್ದು ರೇಷನ್ ಕಾರ್ಡ್ ಕೂಡ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗಿದೆ. ಇಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನಾದ್ರೆ ನಿಲ್ಲಿಸಿಬಿಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇದು ಗೊತ್ತಿದೆ. ಹಾಗಾದ್ರೆ ಏನಪ್ಪ, ಹಾಗಾದ್ರೆ ನಮ್ಮ ಬಳಿ ರೇಷನ್ ಕಾರ್ಡ್ ಇದೆ, ನಮಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನು ಹಾಗಾದ್ರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನಿಮಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಂದ್ರೆ ಸ್ನೇಹಿತರೆ, ನೋಡಿ, ರೇಷನ್ ಕಾರ್ಡ್ ತಿದ್ದುಪಡಿ ದಿನಾಂಕವನ್ನು ಮಾತ್ರ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಆದರೆ ನಿಲ್ಲಿಸಿಬಿಟ್ಟಿದ್ದಾರೆ. ನೀವೀಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಆದರೆ ಹಾಕಕ್ಕಾಗಲ್ಲ, ಅರ್ಜಿ ಸಲ್ಲಿಕೆ ಮಾಡೋಕ್ಕಾಗಲ್ಲ. ಆದರೆ ರೇಷನ್ ಕಾರ್ಡ್ ತಿದ್ದುಪಡಿ ದಿನಾಂಕವನ್ನಾದರೆ ವಿಸ್ತರಣೆ ಮಾಡಿದ್ದಾರೆ. ನೀವು ಕೇಳ್ಬೋದು, ಹಾಗಾದರೆ ಎಲ್ಲಿಯವರೆಗೂ ವಿಸ್ತರಣೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಆದರೆ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ. ಎಲ್ಲಿಯವರೆಗೂ ವಿಸ್ತರಣೆ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ರಾಜ್ಯದಲ್ಲಿ ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗೆ ಹೊಸದಾಗಿ ಸದಸ್ಯರ ಹೆಸರು ಸೇರ್ಪಡೆ, ತೆಗೆದು ಹಾಕುವುದಕ್ಕೆ, ಹೆಸರು ತಿದ್ದುಪಡಿ ಮಾಡುವುದಕ್ಕೆ ಆಹಾರ ಇಲಾಖೆಯಿಂದ ಮಾರ್ಚ್ 31ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ ಪಡಿತರ ಚೀಟಿದಾರರು ನೀವು ನಿಮ್ಮ ಒಂದು ಕಾರ್ಡನ್ನು ಹೊಸದಾಗಿ ಸದಸ್ಯರ ಹೆಸರು ಸೇರ್ಪಡೆ ಮಾಡೋದಕ್ಕೆ, ತೆಗೆದುಹಾಕೋದಕ್ಕೆ ಮತ್ತೆ ನಿಮ್ಮ ಹೆಸರನ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಆಹಾರ ಇಲಾಖೆಯಿಂದ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ನಿಮಗೆ ಅವಕಾಶ ಆದರೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ನೀವು ತಿದ್ದುಪಡಿ ಎಲ್ಲಿ ಮಾಡಿಸ್ಬೇಕು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನೀವು ತಿದ್ದುಪಡಿಗೆ ನಿಮಗೆ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಟೈಮ್ ಇರುವಂಥದ್ದು. ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ತಿದ್ದುಪಡಿಗೆ ಅವಕಾಶ ಆದರೆ ಇರುತ್ತೆ. ಹಾಗಾದರೆ ನಾವು ಎಲ್ಲೋಗಿ ತಿದ್ದುಪಡಿ ಮಾಡಿಸ್ಬೇಕು ಅಂತ ನೀವೆಲ್ಲರೂ ಕೇಳೋದಾದ್ರೆ ಸ್ನೇಹಿತರೆ, ನೀವು ತಿದ್ದುಪಡಿಗೆ ನಿಮ್ಗೆ ಎಲ್ಲೆಲ್ಲಿ ಅವಕಾಶ ಇದೆಯಾ ಅಂದರೆ ಬೆಂಗಳೂರು 1 ಮತ್ತು ಸೈಬರ್ ಸೆಂಟರ್ಗಳಲ್ಲೆಲ್ಲ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಿದ್ದುಪಡಿ ಆದರೆ ಮಾಡಿಸ್ಕೋಬೋದು ಸ್ನೇಹಿತರೆ. ನೋಡಿ, ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋಕ್ಕೆ ತುಂಬ ಸರಿ ನಿಮಗೆ ಟೈಮ್ ಆದರೆ ಕೊಟ್ಟಿದ್ರು. ಈಗ ಕೂಡ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ನೀವು ಯಾರನ್ನಾದರೂ ರೇಷನ್ ಕಾರ್ಡಿಂದ ತೆಗಿಸ್ಬೇಕಾದ್ರೆ ತೆಗಿಸ್ಬಿಡಿ, ಇಲ್ಲ ನೀವು ರೇಷನ್ ಕಾರ್ಡಲ್ಲಿ ಯಾರನ್ನಾದರೂ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡಿಸಿ ಸ್ನೇಹಿತರೆ. ಇಲ್ಲ ಹೆಸರು ತಿದ್ದುಪಡಿನ ಏನಾದರೂ ಇದ್ದರೆ ತಿದ್ದುಪಡಿ ಮಾಡಿಸಿ. ಮತ್ತು ಇನ್ನೊಂದು ಮಾಹಿತಿ ಏನಂದರೆ, ನಿಮಗಿದೇ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅನ್ನಭಾಗ್ಯದು ಅಕ್ಕಿದು ಏನು ಕೊಡ್ತಿದ್ರು, ಅನ್ನಭಾಗ್ಯ ಯೋಜನೆದು ಅಕ್ಕಿ ಹಣ ಏನು ಕೊಡ್ತಿದ್ರು, ಆ ಒಂದು ಅಕ್ಕಿ ಹಣ ನಿಮಗೆ ಇನ್ನು ಮುಂದೆ ಕೊಡಲ್ಲ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಳ್ತೀನಿ. ನಿಮ್ಗೆ ಇನ್ಮೇಲೆಯಿಂದ 10 kgನೂ ಅಕ್ಕಿನೇ ಸಿಗುತ್ತೆ. ಈ ತಿಂಗಳು ಮಾತ್ರ ನಿಮಗೆ 15 kg ಅಕ್ಕಿ ಸಿಗುತ್ತೆ. ಯಾಕೆ 15 kg ಅಕ್ಕಿ ಸಿಗುತ್ತಂದ್ರೆ, ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಅವ್ರು ಅಕ್ಕಿನೂ ಕೊಟ್ಟಿಲ್ಲ, ಹಣನೂ ಕೊಟ್ಟಿಲ್ಲ. ಅದರಿಂದ ಫೆಬ್ರವರಿ ತಿಂಗಳದ ಅಕ್ಕಿ ಕೂಡ ಇದೇ ಮಾರ್ಚ್ ತಿಂಗಳಲ್ಲಿ ಕೊಡ್ತಿದ್ದಾರೆ. ನಿಮಗೆ ಒಟ್ಟಿಗೆ ಇದೇ ತಿಂಗಳಲ್ಲಿ 15 kg ಅಕ್ಕಿ ಆದರೆ ಸಿಗುತ್ತೆ ಸ್ನೇಹಿತರೆ. ಈಗ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಎಲ್ಲ ಹಣ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.